ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬಿಯರ್ ಬೆಲೆ ಏರಿಕೆಯಿಂದ ಮದ್ಯಪ್ರಿಯರು ಕಂಗಾಲಾಗಿದ್ರು. ಆದರೆ ದುಬಾರಿ ಸ್ಕಾಚ್ಗಳ ದರ ಇಳಿಕೆಗೆ ಸರ್ಕಾರ ಚಿಂತನೆ ನಡೆಸಿದೆ. ಸ್ಕಾಚ್ ದರದಲ್ಲಿ %40ರಿಂದ %50ರಷ್ಟು ಇಳಿಸಲು ಚಿಂತನೆ ನಡೆಸಿದೆ. ಇದರಿಂದ 2500ದಿಂದ ₹3000 ಸ್ಕಾಚ್ ದರ ₹1500ದಿಂದ ₹1800 ಆಗಲಿದೆಯಂತೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ದರ ಹೆಚ್ಚಿಗೆ ಇರೋದ್ರಿಂದ ಈ ಕ್ರಮ ಕೈಗೊಳ್ತಿದ್ದಾರೆ. ಅಂದ್ರೆ ಕಾಸ್ಟ್ಲಿ ಲಿಕ್ಕರ್ ₹1000 ಮೇಲ್ಗಡೆ ಇರೋದೆಲ್ಲ ಏನು ಡ್ರಿಂಕ್ಸ್ ಇದೆ ಅದೆಲ್ಲ 30-40% ಕಮ್ಮಿ ಮಾಡ್ತಾರೆ ಅಂತ ಮಾಹಿತಿ ಇದ್ದು ನಮ್ಮ ಶಾಪ್ ಯಾರೂ ಕೂಡ ಇದರ ಲಿಕ್ಕರ್ ಸೇಲ್ ತಗೋತಾ ಇಲ್ಲ. ಇರೋದನ್ನೇ ಖಾಲಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಎಟಿಎಂ ಸೆಂಟರ್ಗಳಲ್ಲಿ ಜನರಿಗೆ ವಂಚಿಸಿದ್ದ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಪಿನ್ ಚೇಂಜ್ ಮಾಡಲು ಎಟಿಎಂಗೆ ತೆರಳಿದ್ದ ಸಂಜಯ್ ಕುಮಾರ್ ಅಲ್ಲಿದ್ದ ಇಬ್ಬರ ಸಹಾಯ ಕೇಳಿದ್ದ. ಅವರಿಗೆ ಎಟಿಎಂ ಕಾರ್ಡ್ ಕೊಟ್ಟು ಪಿನ್ ಹೇಳಿದ್ದ. ಈ ವೇಳೆ ಕಾರ್ಡ್ ಬದಲಿಸಿ ₹75,000 ಹಣ ಡ್ರಾ ಮಾಡಿ ವಂಚನೆ ಮಾಡಿದ್ದಾರೆ. ಬಿಹಾರ ಮೂಲದ ವಿವೇಕ್ ಕುಮಾರ್, ಚುನಿಲಾಲ್ ಕುಮಾರ್ ಅರೆಸ್ಟ್ ಆಗಿದ್ದಾರೆ. ಬಂಧಿತರ ಬಳಿ ವಿವಿಧ ಬ್ಯಾಂಕ್ಗಳ 37 ಎಟಿಎಂ ಕಾರ್ಡ್ಗಳು ಪತ್ತೆಯಾಗಿವೆ. ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿ ಪೊಲೀಸರನ್ನ ಸುಲಿಗೆ ಮಾಡ್ತಿದ್ದ ಖತರ್ನಾಕ್ ಖದೀಮ ಸೈಯದ್ ಸರ್ಫರಾಜ್ನನ್ನ ಶಿವಾಜಿನಗರ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರ ಬಳಿ ವಿವಿಧ ಬ್ಯಾಂಕ್ಗಳ 37 ಎಟಿಎಂ ಕಾರ್ಡ್ಗಳು ಪತ್ತೆಯಾಗಿವೆ. ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿ ಪೊಲೀಸರನ್ನ ಸುಲಿಗೆ ಮಾಡ್ತಿದ್ದ ಖತರ್ನಾಕ್ ಖದೀಮ ಸೈಯದ್ ಸರ್ಫರಾಜ್ನನ್ನ ಶಿವಾಜಿನಗರ ಪೊಲೀಸರು ಬಂಧಿಸಿದ್ದಾರೆ. ಠಾಣೆಗೆ ಹೋಗ್ತಿದ್ದ ಆರೋಪಿ ಸೆಲ್ನಲ್ಲಿದ್ದ ಕೈದಿಗಳ ಪೂರ್ವಾಪರ ತಿಳಿದುಕೊಂಡು ಬಳಿಕ ಪೊಲೀಸರ ವಿರುದ್ಧ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡುತ್ತಿದ್ದ. ಅದೇ ರೀತಿ ಶಿವಾಜಿನಗರ ಪೊಲೀಸರಿಗೆ ₹50,000 ಡಿಮ್ಯಾಂಡ್ ಇಟ್ಟು ಖಾಕಿ ಬಲೆಗೆ ಬಿದ್ದಿದ್ದಾನೆ. ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಇದೇ ಆಗಸ್ಟ್ 8ರಿಂದ ಆಗಸ್ಟ್ 19ರವರೆಗೆ ಲಾಲ್ಬಾಗ್ನಲ್ಲಿ 216ನೇ ಫ್ಲವರ್ ಶೋ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಈ ಬಾರಿ ಹೂವಿನಲ್ಲಿ ಮೂಡಿಬರಲಿದ್ದು 34 ಲಕ್ಷ ಹೂಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಪ್ರವೇಶ ಶುಲ್ಕ ₹80 ಟಿಕೆಟ್ ಇದ್ದು ರಜಾ ದಿನಗಳಲ್ಲಿ ₹100ಗೆ ನಿಗದಿ ಮಾಡಲಾಗಿದೆ.